ನೋಡಿ, AICC ಅವರು ಮೀಟಿಂಗ್ ಮಾಡಿ ಅಧಿಕೃತವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಸವಾಲಿನ ಸನ್ನಿವೇಶ. ಪ್ರಶ್ನೆ ಕೇಳಿದ್ರು ಅವರು, ಕೇಳಬೇಕಾದದ್ದೇ, ವಿರೋಧ ಪಕ್ಷ ಕೇಳಬೇಕದನ್ನ. ಬೇಹುಗಾರಿಕಾ ವೈಫಲ್ಯ ಯಾಕಾಯಿತು, ಭದ್ರತಾ ವೈಫಲ್ಯ ಯಾಕಾಯಿತು, ಅಂತಿಮವಾಗಿ ರೆಸಲ್ಯೂಷನ್ ಏನು, ಸವಾಲಿನ ಸನ್ನಿವೇಶ, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದರ ಬೆಂಬಲಕ್ಕೆ ನಾವು ಇರ್ತೀವಿ. ದಟ್ ಈಸ್ ದ ರೆಸಲ್ಯೂಷನ್. ಹಂಗೆ ರೆಸಲ್ಯೂಷನ್ ತಗೊಂಡು ಕಾಂಗ್ರೆಸ್ಸಿನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ಫೋಟೋ ಹಾಕ್ತಾರೆ ಇವರು. ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ಮೋದಿ ಅಂತ. ನರೇಂದ್ರ ಮೋದಿ ಅವರು ನಿಂತ್ಕೊಂಡಿದ್ದಾರೆ, ಹಿಂಗೆ ತಲೆನೇ ಇಲ್ಲ. ಜಿಮ್ಮೆದಾರಿ ಕೆ ಸಮಯ ಗಾಯಬ್ ಅಂತ, ಜವಾಬ್ದಾರಿ ನಿರ್ವಹಿಸಬೇಕಾದಾಗ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಈ ಫೋಟೋ ಹಾಕ್ತಾರೆ. ದಿಸ್ ಕುಡ್ ಬಿ ಫೈನ್ ಇನ್ ಎನಿ ಅದರ್ ಸಿಚುವೇಶನ್. ಇನ್ಯಾವುದೋ ಸನ್ನಿವೇಶದಲ್ಲಿ ಇದು ಸರಿ ಇರಬಹುದಪ್ಪ. ಕರ್ನಾಟಕ ಕಾಂಗ್ರೆಸ್ನವರು ಅದೇ ಫೋಟೋ ತಗೊಂಡು ಗಾಯಬ್ ಅಂತ GAYAB ಇಂಗ್ಲೀಷ್ನಲ್ಲಿ ಬರೆದಿದ್ರು. ಇವರು ಅದನ್ನು ತೆಗೆದು ಮಾಯ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿ ಕರ್ನಾಟಕ ಕಾಂಗ್ರೆಸ್ನವರು ಪೋಸ್ಟ್ ಮಾಡಿದ್ರು. ಈ ನ್ಯಾಷನಲ್ ಕಾಂಗ್ರೆಸ್ಸಿನ ಟ್ವೀಟ್ ಇತ್ತಲ್ಲ ಗಾಯಬ್, ಅದನ್ನು ಪಾಕಿಸ್ತಾನದ ಮಾಜಿ ಮಂತ್ರಿ ಫವಾದ್ ಖಾನ್ ರೀಟ್ವೀಟ್ ಮಾಡ್ತಾರೆ. ಫವಾದ್ ಖಾನ್ ರೀಟ್ವೀಟ್. ಅವ್ರು ಹೇಳೋದು, ಕತ್ತೆಗೆ ಕೊಂಬು ಕಾಣಿಸ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ತಲೆನೇ ಇಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಇನ್ನೊಂದು ಪಾಳಯದಲ್ಲಿ ಕೂತ್ಕೊಂಡಿರೋರು ವೇಟ್ ಮಾಡ್ತಿರೋದಿಲ್ವಾ ನಮ್ಮ ವೀಕ್ನೆಸ್ಸನ್ನು ಹಿಡ್ಕೊಂಡು ಎಳೆದಾಡೋದಕ್ಕೆ? ನಿನ್ನೆ ಅನಿಸುತ್ತೆ, ನಿನ್ನೆ ಏರ್ ಸ್ಟ್ರೈಕ್ ಆದಾಗಿನ ಒಂದು ಸನ್ನಿವೇಶ ದೆಹಲಿಯಲ್ಲಿ ನಡೆದದ್ದು, ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ನಡೆದದ್ದಂಥದ್ದನ್ನು ಹೇಳಿದೆ. ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಾರ್ಟಿಲಿದ್ರು ಅವಾಗ. ಅರವಿಂದ್ ಕೇಜ್ರಿವಾಲು ಏರ್ ಸ್ಟ್ರೈಕ್ನ ಮೇಲೆ ಸಂಶಯಗಳನ್ನು ವ್ಯಕ್ತಪಡಿಸಿ ನೀನು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಏರ್ ಸ್ಟ್ರೈಕ್ ಆಗಿದ್ದರ ಬಗ್ಗೆ ನೀನು ಡೌಟ್ ವ್ಯಕ್ತಪಡಿಸ್ಬೇಕು, ಪ್ರೂಫ್ ಕೊಡಬೇಕು ಕೇಂದ್ರ ಸರ್ಕಾರ ಅಂತ ನೀನು ಪ್ರೆಸ್ ಮೀಟ್ ಮಾಡು ಅಂತ. ಕುಮಾರ್ ವಿಶ್ವಾಸ್ ಹೇಳ್ತಾರೆ, ನೋ, ಈ ರೀತಿಯ ಮಾತುಗಳನ್ನು ಆಡಿದ್ರೆ ಪಾಕಿಸ್ತಾನಕ್ಕೆ ಆಹಾರ ಕೊಟ್ಟಂಗಾಗತ್ತೆ. ಅವರು ಅದನ್ನೇ ಇಟ್ಕೊಂಡು ಭಾರತದ ರಾಜಕಾರಣಿಗಳೇ ನಂಬುತ್ತಿಲ್ಲ ರೀ ಏರ್ ಸ್ಟ್ರೈಕ್ ಆಗಿರೋದನ್ನು, ನಮ್ಮಲ್ಲೇನೂ ಆಗಿಲ್ಲ ಅಂತಾರೆ. ಹೀಗೆಲ್ಲ ಮಾಡಬಾರ್ದು, ಅಂದರೆ ನೀನು ಮಾಡದೆ ಹೋದರೆ ನಾನು ಮಾಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಬಂದು ಆ ಪ್ರೆಸ್ ಮೀಟ್ ಮಾಡಿದ್ರಂತೆ. ಅದಾದಮೇಲೆ ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಕ್ಷದಿಂದಲೇ ಹೊರಗೋದ್ರೆ ಆ ಮಾತು ಬೇರೆ. ಅರವಿಂದ್ ಕೇಜ್ರಿವಾಲ್ ಯಾವಾಗ ಏರ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರಲ್ಲ, ಪಾಕಿಸ್ತಾನ ತುಂಬ ಅದೇ ಚರ್ಚೆ. ದೆಹಲಿಯ ಮುಖ್ಯಮಂತ್ರಿನೇ ನಂಬೋದಕ್ಕೆ ತಯಾರಾಗಿಲ್ಲ ಏರ್ ಸ್ಟ್ರೈಕ್ ಅಂತ, ಇನ್ನು ನಮ್ಮಲ್ಲಿ ಏರ್ ಸ್ಟ್ರೈಕ್ ಆಗಿಲ್ಲ ಅಂದರು. ಏನಂತೀರಿ ಇದಕ್ಕೆ? ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಪರವಾಗಿಲ್ಲ ಅಂದರು. ಪಾಕಿಸ್ತಾನದ ನ್ಯೂಸ್ ಚಾನಲಲ್ಲಿ ಏನು ಚರ್ಚೆ? ಯುದ್ಧ ಮಾಡಬೇಕು ಅಂತ ತಯಾರಾಗಿರುವ ಭಾರತದ ಸರ್ಕಾರದ ಪರವಾಗಿ ನೋಡಿ ಕರ್ನಾಟಕದ ವಜೀರೆ ಆಲಮೇ ಇಲ್ಲ ಅಂತ.